ನಮಸ್ತೆ ಕರ್ನಾಟಕ. ಯಾವ ದೇಶ ಜಗತ್ತಿನಲ್ಲಿಯೇ ಬಲಿಷ್ಠ ದೇಶವಾಗಿದೆ? ಯಾವ ದೇಶ ಜಗತ್ತಿನ ದೊಡ್ಡ ಸೂಪರ್ ಪವರ್ ದೇಶವಾಗಿದೆ? ಈ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ನಾವೇನಾದರೂ ಕಷ್ಟಪಡ್ತಾ ಇದ್ದೀವಿ ಅಂದರೆ ಸ್ವಲ್ಪ ಯೋಚಿಸಿ ನೋಡಿ. ಯಾವ ದೇಶದ ಆರ್ಥಿಕತೆ ಜಗತ್ತಿನಲ್ಲಿಯೇ ಅತಿ ದೊಡ್ಡ ಆರ್ಥಿಕತೆಯಾಗಿದೆ? ಯಾವ ದೇಶದ ಹತ್ತಿರ 30 ಶತಕೋಟಿ ಡಾಲರ್ಗೂ ಅಧಿಕ GDP ಇದೆ? ಯಾವ ದೇಶದ ಕರೆನ್ಸಿಯ ಆಧಾರದಲ್ಲಿ ಜಾಗತಿಕ ಮಾರುಕಟ್ಟೆ ನಡೀತಾ ಇದೆ? ಯಾವ ದೇಶದ ಕಂಪನಿಗಳು ಜಗತ್ತಿನಲ್ಲಿಯೇ ಪ್ರತೀತಿಯನ್ನು ಪಡೆದಿದೆ? ಯಾವ ದೇಶದ ಸಿನಿಮಾ ಜಗತ್ತಿನ ಜನತೆಯ ಮೇಲೆ ಅಧಿಕ ಪರಿಣಾಮವನ್ನು ಬೀರಿದೆ? ಯಾವ ದೇಶ ಅತ್ಯಧಿಕ ನೊಬೆಲ್ ಪ್ರೈಸ್ ಅನ್ನು ಪಡೆದಿದೆ? ಯಾವ ದೇಶ ಅತ್ಯಧಿಕ ಒಲಿಂಪಿಕ್ ಪದಕ ಪಡೆದಿದೆ? ಮತ್ತು ಯಾವ ದೇಶದ ಬಳಿ ಜಗತ್ತಿನ ಪವರ್ಫುಲ್ ಮಿಲಿಟರಿ ಪವರ್ ಇದೆ? ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಅಮೇರಿಕಾ, ಅಮೇರಿಕಾ ಮತ್ತು ಅಮೇರಿಕಾ. ಆದರೆ ನಿಜವಾದ ಪ್ರಶ್ನೆ ಏನು ಅಂದರೆ, ಅಮೇರಿಕಾ ಜಗತ್ತಿನ ಸೂಪರ್ ಪವರ್ ದೇಶ ಆಗಿದ್ದು ಹೇಗೆ? USA ಅಂಥದ್ದೇನು ಮಾಡಿತ್ತು ಜಗತ್ತಿನ ದೊಡ್ಡನ್ನ ಅನಿಸಿಕೊಳ್ಳುವಷ್ಟರ ಮಟ್ಟಿಗೆ? ಜಗತ್ತಿನಲ್ಲೇ ಅತ್ಯಂತ ಬಲಿಷ್ಠ ರಾಷ್ಟ್ರ ಎನಿಸಿಕೊಂಡಿದ್ದು ಹೇಗೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ನೀಡ್ತಾ ಹೋಗ್ತೇನೆ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಕೊಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಲೆಟ್ ಅಸ್ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಸ್ನೇಹಿತರೆ, ಈ ಒಂದು ಚಾರ್ಟ್ನ ಮೂಲಕ ನಮಗೆ ಗೊತ್ತಾಗೋದು ಏನಪ್ಪಾ ಅಂದರೆ, ಕಳೆದ 2000 ವರ್ಷಗಳಿಂದ ಜಗತ್ತಿಗೆ ಅತ್ಯಧಿಕ GDP ಕೊಡುಗೆ ಯಾವ ದೇಶಗಳು ಕೊಡ್ತಾ ಇದ್ವು ಅಂತ. ಅದರಲ್ಲಿ 1800ರ ಮೊದಲು ಭಾರತ ಮತ್ತು ಚೈನಾವೇ ಮುಂಚೂಣಿಯಲ್ಲಿತ್ತು ಮತ್ತು ಅಮೆರಿಕ ಫ್ರಾನ್ಸ್ಗಿಂತಲೂ ಕೆಳಗಿನ ಜಾಗದಲ್ಲಿತ್ತು. ಜಗತ್ತಿನ ಅತ್ಯಧಿಕ ವ್ಯಾಪಾರ ಮತ್ತು ಆರ್ಥಿಕ ಚಟುವಟಿಕೆ ಚೈನಾ ಮತ್ತು ಭಾರತದಲ್ಲೇ ನಡೀತಾ ಇತ್ತು. ಆದರೆ 1900ರ ನಂತರ ಅಂದರೆ ಕೇವಲ 100ರಿಂದ 125 ವರ್ಷಗಳಿಂದೀಚೆ ಅಮೆರಿಕ ತನ್ನ ಪ್ರಾಬಲ್ಯವನ್ನ ತೋರಿಸ್ತಾ ಬಂದಿದೆ ಮತ್ತು ಜಗತ್ತಿನ GDP ಕೊಡುಗೆಯಲ್ಲಿ ಬಹುಪಾಲು ಅಮೆರಿಕದ್ದೇ ಆಗಿದೆ. ಒಂದು ದೇಶ ಇಷ್ಟು ಬೇಗ ಅಭಿವೃದ್ಧಿ ಹೊಂದಲು ಹೇಗೆ ಸಾಧ್ಯ? ಅದರಲ್ಲೂ ಜಗತ್ತಿನ ಮುಂದೆ ತನ್ನ ಪ್ರಾಬಲ್ಯವನ್ನ ತೋರಿಸ್ತಾ ಇರುವ ಅಮೆರಿಕದ ವಿಚಾರದಲ್ಲಿ ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅಂತ ನೋಡೋದಾದ್ರೆ ನಾವು ಸ್ವಲ್ಪ ಇತಿಹಾಸದ ಪುಟವನ್ನ ಗಮನಿಸಬೇಕಾಗುತ್ತೆ. 1492ರ ಸಮಯದಲ್ಲಿ ಇಟಾಲಿಯನ್ ನಾವಿಕ ಕ್ರಿಸ್ಟೋಫರ್ ಕೊಲಂಬಸ್ ಉತ್ತರ ಅಮೆರಿಕದ ಆಸುಪಾಸಿನಲ್ಲಿ ಕೆಲವು ಕೆರೆಬಿಯನ್ ದ್ವೀಪಗಳನ್ನು ಪತ್ತೆ ಹಚ್ಚಿದ. ಇದಾದ ನಂತರವೇ ಯುರೋಪಿಯನ್ನರಿಗೆ ಅಮೆರಿಕದ ಬಗ್ಗೆ ತಿಳಿಯಿತು ಮತ್ತು ಅಮೆರಿಕವನ್ನು ತನ್ನ ವಸಾಹತನ್ನಾಗಿ ಮಾಡಿತು. ಈ ಸಮಯದಲ್ಲಿ ಅಮೆರಿಕದಲ್ಲಿ ರೆಡ್ ಇಂಡಿಯನ್ಸ್ ಜನಾಂಗ ವಾಸವಿತ್ತು. ಅವರನ್ನ ಮೂಲ ಅಮೆರಿಕನ್ನರು ಅಂತಲೂ ಕರೆಯಲಾಗುತ್ತೆ. ಅದೇ ರೀತಿ ಬೇರೆ ಬೇರೆ ಬುಡಕಟ್ಟು ಜನಾಂಗಗಳು ಕೂಡ ಅಮೆರಿಕದಲ್ಲಿತ್ತು. ದಕ್ಷಿಣ ಅಮೆರಿಕವನ್ನ ಸ್ಪೇನ್ ದೇಶ ಅತ್ಯಂತ ಹೆಚ್ಚು ವರ್ಷ ತನ್ನ ವಸಾಹತನ್ನಾಗಿ ಮಾಡಿತ್ತು. ಹಾಗಾಗಿಯೇ ಇಂದಿಗೆ ಅವರನ್ನ ಲ್ಯಾಟಿನ್ ಅಮೆರಿಕನ್ನರು ಅಂತ ಕರೆಯಲಾಗುತ್ತೆ ಮತ್ತು ಅದೇ ಕಾರಣದಿಂದ ದಕ್ಷಿಣ ಅಮೆರಿಕದ ಬಹುಪಾಲು ಜನರು ಸ್ಪ್ಯಾನಿಷ್ ಭಾಷೆಯಲ್ಲಿ ವ್ಯವಹರಿಸ್ತಾರೆ. ಬ್ರಿಟನ್ ಸುಮಾರು 1600ರ ಸಮಯದಲ್ಲಿ ತನ್ನ ಮೊದಲ ವಸಾಹತನ್ನು ಅಮೆರಿಕದಲ್ಲಿ ಆರಂಭಿಸಿತು ಹಾಗೂ ಅದೇ ಸಮಯದಲ್ಲಿ ಫ್ರಾನ್ಸ್ ಕೂಡ ಅಮೆರಿಕದಲ್ಲಿ ತನ್ನ ವಸಾಹತನ್ನು ಆರಂಭಿಸುತ್ತದೆ. ಆರಂಭದಲ್ಲಿ ಇದೇ 3 ದೇಶಗಳು ಬ್ರಿಟನ್, ಫ್ರಾನ್ಸ್ ಮತ್ತು ಸ್ಪೇನ್ ಅಮೆರಿಕದಲ್ಲಿ ತನ್ನ ಪ್ರಾಬಲ್ಯವನ್ನು ಸ್ಥಾಪಿಸಿತ್ತು. ಈ ಮಧ್ಯೆ ಮೂಲ ಅಮೆರಿಕನ್ನರ ಸಂಖ್ಯೆ ಅಮೆರಿಕದಲ್ಲಿ 80ರಿಂದ 90% ಕುಸಿಯಿತು. ಕಾರಣ ಯುರೋಪಿಯನ್ನರು ಅವರ ಜೊತೆಗೆ ತಂದಿದ್ದ ಸಾಂಕ್ರಾಮಿಕ ರೋಗಗಳು ಅಮೆರಿಕರನ್ನ ಬಲವಾಗಿ ಕಾಡಿತ್ತು. ಸಿಡುಬು, ಕಾಲೆರದಂಥ ಭಯಾನಕ ರೋಗಗಳನ್ನು ಎದುರಿಸುವ ರೋಗ ನಿರೋಧಕ ಶಕ್ತಿ ಮೂಲ ಅಮೆರಿಕನ್ನರಲ್ಲಿ ಇರಲಿಲ್ಲ. ಮುಂದೆ ಕೆಲವು ದಶಕಗಳ ಪ್ರಬಲ ಹೋರಾಟದ ನಂತರ ಅಂದರೆ ಜುಲೈ 4, 1776ರಲ್ಲಿ ಅಮೆರಿಕ ತನ್ನನ್ನು ತಾನು ಸ್ವಾತಂತ್ರ್ಯ ದೇಶ ಅಂತ ಘೋಷಣೆ ಮಾಡುತ್ತೆ ಮತ್ತು ಬ್ರಿಟಿಷರನ್ನ ಹೊಡೆದೋಡಿಸುತ್ತೆ. ಅಲ್ಲಿಂದ ಅಮೆರಿಕ ಹೊಸ ದೇಶವಾಗಿ ಮಾರ್ಪಟ್ಟು USA ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಅಮೆರಿಕ ಸಂಯುಕ್ತ ಸಂಸ್ಥಾನವಾಗಿ ಹೊರಹೊಮ್ಮುತ್ತೆ. ಹೀಗೆ ಅಮೆರಿಕ ಸ್ವಾತಂತ್ರ್ಯವನ್ನೇನೋ ಪಡೆಯಿತು, ಆದರೆ ಅದು ಅಭಿವೃದ್ಧಿಯ ಪಥವನ್ನು ಕಂಡಿದ್ದು 1850ರ ನಂತರ. ನೀವು ಈ ಚಾರ್ಟ್ನ ಸರಿಯಾಗಿ ಗಮನಿಸಿದಾಗ ನಿಮ್ಗೆ ಗೊತ್ತಾಗುತ್ತೆ, ಅಮೆರಿಕದ ಅಭಿವೃದ್ಧಿ ಅದು 1850ರ ನಂತರವೇ ಆರಂಭಗೊಳ್ಳುತ್ತೆ. ಅದೊಂದು ಕಾಲವಿತ್ತು. ಬ್ರಿಟನ್, ಫ್ರಾನ್ಸ್ ಮತ್ತು ಸ್ಪೇನ್ ದೇಶಗಳು ಉಳಿದ ದೇಶಗಳನ್ನು ಗುಲಾಮಗಿರಿಯ ಮೂಲಕ ವಸಾಹತುಗಳನ್ನಾಗಿ ಮಾಡಿ ತಮ್ಮ ಪ್ರಾಬಲ್ಯವನ್ನ ಮೆರೆಯುತ್ತಾ ಇದ್ದಂಥ ಸಮಯ. ಭಾರತವೂ ಕೂಡ ಇದರಿಂದ ತಪ್ಪಿದ್ದಲ್ಲ. ಆದರೆ ಅಮೆರಿಕ ಈಗಾಗಲೇ ಸ್ವತಂತ್ರ ರಾಷ್ಟ್ರವಾಗಿ ಬೇರ್ಪಟ್ಟ ಕಾರಣ ಮತ್ತು ಬ್ರಿಟಿಷರಿಗೆ ತಮ್ಮನ್ನು ಇನ್ನಷ್ಟು ದಬ್ಬಾಳಿಕೆ ಮಾಡಿ ಲೂಟಿ ಮಾಡುವ ಅವಕಾಶವನ್ನು ಅಮೆರಿಕನ್ನರು ಕೊಡಲೇ ಇಲ್ಲ. ಹಾಗಾಗಿನೇ ಯಾವುದಾದ್ರೂ ಒಂದು ಹೊಸ ದೇಶ ಬ್ರಿಟಿಷರ ಅಥವಾ ಫ್ರಾನ್ಸ್ನ ಅಡಿಯಾಳಾಗುವ ಬದಲು ಅಮೆರಿಕದ ಜೊತೆ ಸೇರಲು ಬಯಸ್ತಾ ಇತ್ತು. ಹಾಗಾಗಿಯೇ ಫ್ಲೋರಿಡಾ, ಇಲಿನೋ, ಹುವಾಯಿ ದೇಶಗಳು ಅಮೆರಿಕದ ಜೊತೆ ಸೇರಿತ್ತು. 1836ರಲ್ಲಿ ಟೆಕ್ಸಸ್ ಒಂದು ದೇಶವಾಗಿತ್ತು ಮತ್ತು ಅದು ಮೆಕ್ಸಿಕೋ ದೇಶದಿಂದ ಸ್ವಾತಂತ್ರ್ಯವನ್ನು ಪಡೆದಿತ್ತು. ಆದರೆ ಮೆಕ್ಸಿಕೋ ಪದೇ ಪದೇ ಟೆಕ್ಸಸ್ಗೆ ತೊಂದರೆ ಕೊಡ್ತಾನೆ ಇತ್ತು. ಹಾಗಾಗಿ ಟೆಕ್ಸಸ್ ಕೂಡ ಅಮೆರಿಕ ಜೊತೆ ಸೇರಿತು.
ಹೀಗೆ ಒಂದೊಂದೇ ದೇಶಗಳು ಸೇರಿ ಅಮೆರಿಕ ಸಂಯುಕ್ತ ಸಂಸ್ಥಾನ ಬೆಳೆಯುತ್ತಾ ಹೋಯಿತು. ಪ್ರತಿ ದೇಶಗಳು ಅಮೆರಿಕ ಜೊತೆ ಸೇರೋದಕ್ಕೆ ಅದರದೇ ಆದ ಪ್ರಬಲ ಕಾರಣಗಳಿದ್ದವು. ಹಾಗಂತೇಳಿ ಅಮೆರಿಕ ಯಾರಿಗೂ ಏನೂ ತೊಂದರೆ ಕೊಡದ ದೇಶವೇನೂ ಆಗಿರಲಿಲ್ಲ. ಹೌದು, ಅಮೆರಿಕ ಪ್ರಜಾಪ್ರಭುತ್ವ ರಾಷ್ಟ್ರವೇ ಆಗಿದ್ರೂ ಕೂಡ ತನ್ನ ಟೆರಿಟರಿಯನ್ನ ವಿಸ್ತರಿಸುವಂತ ಮಹದಾಸೆಯನ್ನ ಹೊಂದಿತ್ತು. ಇದೇ ಕಾರಣಕ್ಕೆ 1867ರಲ್ಲಿ ಅಲಾಸ್ಕಾ ದೇಶದ ಒಂದಷ್ಟು ಜಾಗವನ್ನು ಅಮೆರಿಕ ರಷ್ಯಾದಿಂದ ಖರೀದಿ ಮಾಡಿತ್ತು. ಆಗಿನ ಕಾಲಕ್ಕೆ $7.2 ಮಿಲಿಯನ್. ಅದೇ ತರ ಪೆಸಿಫಿಕ್ ಸಾಗರದ ಮಧ್ಯೆ ಅಮೆರಿಕದಿಂದ 1000 ಕಿಲೋಮೀಟರ್ ದೂರದಲ್ಲಿ ಹವಾಲಿ ಅನ್ನುವಂತ ಒಂದು ಪ್ರಾಂತ್ಯ ಇತ್ತು. ಆದರೆ ಇವಾಗ ಅದು ಅಮೆರಿಕದ ಭಾಗವಾಗಿದೆ. ಕಾರಣ 1898ರಲ್ಲಿ ಹವಾಲಿ ಸಂಸ್ಥಾನದ ಮೇಲೆ ದಾಳಿ ಮಾಡಿ ಆ ಪ್ರಾಂತ್ಯವನ್ನು ಅಮೆರಿಕ ವಶಪಡಿಸಿಕೊಂಡಿತ್ತು. ಹೇಳೋದಕ್ಕೆ ಮಾತ್ರ ಅಮೆರಿಕ ಬ್ರಿಟನ್, ಫ್ರಾನ್ಸ್, ಸ್ಪೇನ್ ತರ ವಸಾಹತುಶಾಹಿ ರಾಷ್ಟ್ರ ಆಗಿರಲಿಲ್ಲ. ಆದರೆ ವಾಸ್ತವದಲ್ಲಿ ಅಮೆರಿಕವು ಅದೇ ದಾರಿಯನ್ನ ಅನುಸರಿಸಿತ್ತು ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಪೆರಿಟೋರಿಕೋ, ಗ್ವಾಮ್ ಮತ್ತು ಫಿಲಿಪೈನ್ಸ್ ದೇಶದ ಏರಿಯಾಗಳನ್ನು ಕೂಡ ಅಮೆರಿಕ 1898ರ ಸಮಯದಲ್ಲಿ ಕಬ್ಜಾ ಮಾಡಿತ್ತು. ಫಿಲಿಪೈನ್ಸ್ ಅನ್ನ ತನ್ನ ತೆಕ್ಕೆಗೆ ಸೇರಿಸಲು ಅಮೆರಿಕ ಸ್ಪೇನ್ಗೆ $20 ಮಿಲಿಯನ್ ಅನ್ನು ನೀಡಿತ್ತಂತೆ. ಆದರೆ ಇಂದಿಗೆ ಫಿಲಿಪೈನ್ಸ್ ಒಂದು ಸ್ವತಂತ್ರ ರಾಷ್ಟ್ರವಾಗಿಯೇ ಉಳಿದಿದೆ. ಕಾರಣ 1946ರಲ್ಲಿ ಅಮೆರಿಕದಿಂದ ಫಿಲಿಪೈನ್ಸ್ಗೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಹೀಗೆ 19ನೇ ಶತಮಾನದ ಹೊತ್ತಿಗೆ ಅಮೆರಿಕ ಒಂದು ದೊಡ್ಡ ದೇಶವಾಗಿ ಪರಿವರ್ತಿತಗೊಂಡಿತ್ತು. ಬಹಳಷ್ಟು ಪ್ರಾಂತ್ಯಗಳು ಅಮೆರಿಕದ ಅಡಿಯಾಳಾಗಿತ್ತು. ದೇಶ ದೊಡ್ಡದಾದಂತೆ ಅದರ ಆರ್ಥಿಕತೆ, GDP ಎಲ್ಲವೂ ದೊಡ್ಡದಾಗಿಯೇ ಬೆಳೆಯಿತು. ಇದೇ ಸಮಯ ಅಂದರೆ 19ನೇ ಶತಮಾನದಲ್ಲಿಯೇ ಪ್ರಪಂಚದಲ್ಲಿ 2 ದೊಡ್ಡ ವಿಶ್ವ ಯುದ್ಧಗಳು ನಡೆದವು. ಈ 2 ಯುದ್ಧಗಳು ಯುರೋಪ್ನಲ್ಲಾಯಿತು. ಫ್ರಾನ್ಸ್, ಜರ್ಮನಿ, UK, ಸ್ಪೇನ್, ಇಟಲಿ ಈ ಯುದ್ಧದ ಭಾಗಗಳಾಗಿದ್ದವು. ಆದರೆ ಅಮೆರಿಕ ದೂರದಿಂದಲೇ ಎಲ್ಲವನ್ನು ಗಮನಿಸ್ತಾ ಇತ್ತು. ಆದರೆ ಪರೋಕ್ಷವಾಗಿ ಅಮೆರಿಕವು ಯುದ್ಧದಲ್ಲಿ ಪಾತ್ರ ವಹಿಸಿತ್ತು, ತನ್ನಲ್ಲಿರುವಂಥ ಶಸ್ತ್ರಾಸ್ತ್ರಗಳನ್ನು ಯುರೋಪ್ ದೇಶಗಳಿಗೆ ರವಾನಿಸುವ ಮುಖೇನ. ಅಮೆರಿಕದ ಜಾಗದಲ್ಲಿ ಯುದ್ಧ ಆಗಿರಲಿಲ್ಲ, ಆದರೆ ಅಮೆರಿಕದ ಅದೆಷ್ಟೋ ಸೈನಿಕರು ಯುದ್ಧದಲ್ಲಿ ಹುತಾತ್ಮರಾಗಿದ್ದರು. ಆದರೆ ಆರ್ಥಿಕವಾಗಿ ಈ ಯುದ್ಧ ಅಮೆರಿಕಕ್ಕೆ ದೊಡ್ಡ ನಷ್ಟವನ್ನೇನು ಮಾಡಿರಲಿಲ್ಲ. ಅದರಲ್ಲೂ ಇನ್ನೂ ಅಚ್ಚರಿಯ ಸಂಗತಿ ಅಂದರೆ ಅಮೆರಿಕ ಏಕಮಾತ್ರ ದೇಶವಾಗಿತ್ತು ಈ 2 ವಿಶ್ವ ಯುದ್ಧದಿಂದ ಅತ್ಯಧಿಕ ಲಾಭವನ್ನು ಗಳಿಸಿತ್ತು, ತನ್ನಲ್ಲಿರುವ ಶಸ್ತ್ರಾಸ್ತ್ರಗಳನ್ನು ಯುರೋಪ್ ದೇಶಗಳಿಗೆ ರವಾನಿಸುವ ಮುಖೇನ. ಆದರೆ ಈ ವಿಶ್ವ ಯುದ್ಧಗಳು UK, ಜರ್ಮನಿ, ಜಪಾನ್ ದೇಶಗಳಿಗೆ ಬಹಳ ದೊಡ್ಡ ಆರ್ಥಿಕ ಸಂಕಷ್ಟವನ್ನು ತಂದೊಡ್ಡಿತ್ತು. ಇದೇ ಸಮಯದಲ್ಲಿ ಯುರೋಪಿಯನ್ನರಿಗೆ ತಮ್ಮ ದೇಶದ ಕರೆನ್ಸಿ ಮೌಲ್ಯ ಕುಸಿತವಾಗೋದನ್ನು ಕಂಡು ಅವರು ಅಮೆರಿಕದ ಡಾಲರ್ಗಳನ್ನು ಖರೀದಿ ಮಾಡೋದಕ್ಕೆ ಆರಂಭಿಸ್ತಾರೆ. ಕಾರಣ ಅವರಿಗೆ ಗೊತ್ತಿತ್ತು ಅಮೆರಿಕ ಈ ಸಮಯದಲ್ಲಿ ಒಂದು ಪ್ರಬಲ ದೇಶವಾಗಿತ್ತು ಮತ್ತು ಅದರ ಕರೆನ್ಸಿ ಮೌಲ್ಯ ಕುಸಿಯೋದಿಲ್ಲ ಅಂತ. ಮುಂದೆ 2ನೇ ವಿಶ್ವ ಯುದ್ಧದ ಸಮಯದಲ್ಲಿ ಸುಮಾರು 44 ಮಿತ್ರ ರಾಷ್ಟ್ರಗಳು ಸೇರಿ ತಮ್ಮ ವ್ಯವಹಾರ ಸುಗಮವಾಗುವುದಕ್ಕೆ ಒಂದು ಕಾಮನ್ ಕರೆನ್ಸಿಯನ್ನು ಆಯ್ಕೆ ಮಾಡಬೇಕಾಗಿತ್ತು. ಆಗ ಅವರು ಅಮೆರಿಕದ ಡಾಲರನ್ನು ಆಯ್ಕೆ ಮಾಡ್ತಾರೆ. ಹೀಗಾಗಿ ಅಮೆರಿಕದ ಡಾಲರ್ ಅಂತಾರಾಷ್ಟ್ರೀಯ ಕರೆನ್ಸಿಯಾಗಿ ಹೊರಹೊಮ್ಮುತ್ತೆ. ಇದಾದ ನಂತರ IMF ಮತ್ತು UNO ನಂತಹ ಇಂಟರ್ನ್ಯಾಷನಲ್ ಹಣಕಾಸು ಸಂಸ್ಥೆಗಳನ್ನು ಅಮೆರಿಕದಿಂದಲೇ ಆರಂಭಿಸಲಾಯಿತು. ಇದರಲ್ಲಿ ಅಮೆರಿಕ ಅತ್ಯಂತ ಪ್ರಮುಖ ಪಾತ್ರ ವಹಿಸಿತ್ತು. ಮುಂದೆ 1947ರಲ್ಲಿ ಸುಮಾರು 23 ರಾಷ್ಟ್ರಗಳ ಒಡಂಬಡಿಕೆ ಉಪಸ್ಥಿತಿಯಲ್ಲಿ ಗ್ಯಾಟ್, ಜನರಲ್ ಅಗ್ರಿಮೆಂಟ್ ಫಾರ್ ಟ್ರೇಡ್ ಆ್ಯಂಡ್ ಟ್ಯಾರಿಫ್ ಅನ್ನು ಆರಂಭಿಸಲಾಯಿತು. ಈ ರಾಷ್ಟ್ರಗಳು ಸೇರಿ ತಮ್ಮೊಳಗೆ ಇದ್ದ ವ್ಯಾಪಾರ ನಿರ್ಬಂಧನೆಗಳನ್ನು ರದ್ದು ಮಾಡಿ ಅಂತಾರಾಷ್ಟ್ರೀಯ ಗುಣಮಟ್ಟದ ವ್ಯವಹಾರಗಳಿಗೆ ಪ್ರೋತ್ಸಾಹ ನೀಡಿದರು. ಇದು ಅಮೆರಿಕದ ಆರ್ಥಿಕತೆಯ ಬೆಳವಣಿಗೆಗೆ ಬಹಳಷ್ಟು ದೊಡ್ಡ ಮೆಟ್ಟಿಲಾಯಿತು. ಇದೇ ಮುಂದೆ 1995ರಲ್ಲಿ WTO, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಆಗಿ ಬದಲಾಯಿತು. ಒಂದಷ್ಟು ಉಳಿದ ದೇಶಗಳು ಇದರೊಂದಿಗೆ ಕೈ ಜೋಡಿಸಿತು. ಹೀಗೆ 1950ರ ನಂತರ ಅಮೆರಿಕ ಮತ್ತು ಚೈನಾ ಆಧಿಪತ್ಯದ ಸೋವಿಯತ್ ಯೂನಿಯನ್ 2 ದೊಡ್ಡ ಸೂಪರ್ ಪವರ್ಗಳಾಗಿ ರೂಪುಗೊಂಡಿತ್ತು. ಇಲ್ಲಿಂದ ಆರಂಭವಾಯಿತು ನಾನೇ ಜಗತ್ತಿಗೆ ಸೂಪರ್ ಪವರ್ ಅನ್ನುವಂಥ ಶೀತಲ ಸಮರ. ಇಲ್ಲಿ ಕಮ್ಯುನಿಸ್ಟ್ ಸಿದ್ಧಾಂತ ಮತ್ತು ಬಂಡವಾಳಶಾಹಿ ಕ್ಯಾಪಿಟಲಿಸಂ ಸಿದ್ಧಾಂತದ ನಡುವೆ ಬಹಳಷ್ಟು ದೊಡ್ಡ ಸಮರವೇ ಮುಂದುವರಿಯಿತು. ಇದು ಈಗಲೂ ಚಾಲ್ತಿಯಲ್ಲಿದೆ. ಇಲ್ಲಿ ಅಮೆರಿಕ ಆಗಲಿ ಸೋವಿಯತ್ ಒಕ್ಕೂಟಗಳಾಗಲಿ ನೇರ ಯುದ್ಧ ಮಾಡೋದಿಲ್ಲ, ಬದಲಾಗಿ ಪರೋಕ್ಷವಾಗಿ ಯುದ್ಧವನ್ನು ಆರಂಭಿಸ್ತದೆ. ಇಟ್ಸ್ ಜಸ್ಟ್ ಲೈಕ್ ಚೈನಾ ನೇರವಾಗಿ ಭಾರತ ಜೊತೆ ಯುದ್ಧ ಮಾಡುವ ಬದಲು ಪಾಕಿಸ್ತಾನವನ್ನು ಚೂ ಬಿಡುವ ಹಾಗೆ, ದ ಸೇಮ್ ಕಾನ್ಸೆಪ್ಟ್. ಹೀಗೆ ಹಲವಾರು ದೇಶಗಳ ರಾಜಕೀಯ ಮತ್ತು ಆರ್ಥಿಕ ವಿಚಾರಗಳಲ್ಲಿ ತನ್ನ ಪ್ರಾಬಲ್ಯವನ್ನು ಮೆರೆದ ಕಾರಣ ಆ ದೇಶಗಳು ಅಮೆರಿಕವನ್ನೇ ಅವಲಂಬಿಸುವಂತಾಯಿತು. ಇದೇ ಕಾರಣ ಅಮೆರಿಕ ಮತ್ತಷ್ಟು ಪವರ್ಫುಲ್ ದೇಶವಾಗಿ ಪರಿವರ್ತಿತಗೊಂಡಿತು. ಇಂದಿಗೆ ಅಮೆರಿಕದ 800ಕ್ಕೂ ಅಧಿಕ ಮಿಲಿಟರಿ ಬೇಸ್ಗಳು 70ಕ್ಕೂ ಅಧಿಕ ದೇಶಗಳಲ್ಲಿವೆ. ಇದನ್ನು ಸಂಭಾಳಿಸುವುದಕ್ಕಾಗಿ ಅಮೆರಿಕ ತನ್ನ ಮಿಲಿಟರಿ ಫೀಲ್ಡ್ಗೆ ಸಾಕಷ್ಟು ಹಣವನ್ನು ವ್ಯಯಿಸಿತ್ತು.
ಅದೇ ಕಾರಣ ಇವತ್ತು ಜಗತ್ತಿನಲ್ಲೇ ದ ಬೆಸ್ಟ್ ಮಿಲಿಟರಿ ಪವರ್ ಅಮೆರಿಕದಲ್ಲಿದೆ. ಇನ್ನು 1990ರ ನಂತರ ಸೋವಿಯತ್ ಒಕ್ಕೂಟ ಹಲವಾರು ಆಂತರಿಕ ಕಲಹದಿಂದಾಗಿ ಬೇರ್ಪಟ್ಟ ಕಾರಣ ಮುಂದೆ ಅಮೆರಿಕವೇ ಜಗತ್ತಿನ ಸೂಪರ್ ಪವರ್ ಆಗಿ ಹೊರಹೊಮ್ಮಿತು. ಇವೆಲ್ಲ ವಿಶ್ವ ರಾಜಕೀಯ ಕಾರಣಗಳು ಅಮೆರಿಕವನ್ನ ಬಲಿಷ್ಠ ರಾಷ್ಟ್ರವನ್ನಾಗಿಸಿದ್ರೆ, ಇನ್ನು ಕೆಲವು ಆಂತರಿಕ ನೀತಿಗಳು ಕೂಡ ಅಮೆರಿಕದ ಪ್ರಾಬಲ್ಯಕ್ಕೆ ಪುಷ್ಟಿ ನೀಡಿದವು. ಅದರಲ್ಲಿ ಪ್ರಬಲವಾಗಿದ್ದ ಅಮೆರಿಕದ ಕೆಲವು ಪಾಲಿಸಿಗಳು ಪ್ರಪಂಚದ ದ ಬೆಸ್ಟ್ ಟ್ಯಾಲೆಂಟ್ಗಳು ಅಮೆರಿಕವನ್ನ ಅರಸಿ ಬರುವಂತೆ ಮಾಡಿದವು. ಉದಾಹರಣೆಗೆ ಕಲ್ಪನಾ ಚಾವ್ಲಾ, ಸುನಿತಾ ವಿಲಿಯಮ್ಸ್, ಸತ್ಯ ನದೆಲ್ಲಾ ಇವರೆಲ್ಲ ಭಾರತೀಯ ಮೂಲದವರಾಗಿದ್ದರು. ಆದರೆ ಅಮೆರಿಕ ಅವರನ್ನು ಪ್ರೋತ್ಸಾಹಿಸಿ ಅವರಿಂದ ಆಗುವ ಪ್ರಯೋಜನ ಪಡೆಯಿತು. ಆಲ್ಬರ್ಟ್ ಐನ್ಸ್ಟೀನ್ ಒಬ್ಬ ಜರ್ಮನ್ ಪ್ರಜೆ, ಆದರೆ ಅಮೆರಿಕದಿಂದ ಪ್ರತೀತಿ ಪಡೆದರು. ಎಲನ್ ಮಾಸ್ಕ್ ಒಬ್ಬ ದಕ್ಷಿಣ ಆಫ್ರಿಕನ್, ಅಮೆರಿಕದಿಂದ ಪಾಪ್ಯುಲರ್ ಆದರು. ಹೀಗೆ ಕಲೆ, ವ್ಯವಹಾರ, ವೈದ್ಯಕೀಯ, ವಿಜ್ಞಾನ, ಕೈಗಾರಿಕೆ ಇನ್ನೂ ಹಲವಾರು ಕ್ಷೇತ್ರದಿಂದ ಪ್ರಪಂಚದಲ್ಲಿರುವ ಪ್ರತಿಭೆಗಳನ್ನು ತನ್ನತ್ತ ಸೆಳೆದು ತನ್ಮೂಲಕ ಅವರನ್ನ ಜಗತ್ತಿಗೆ ಪರಿಚಯಿಸಿ ಅಮೆರಿಕ ತನ್ನ ಕೀರ್ತಿಯನ್ನು ಇವೆಲ್ಲ ಅಮೆರಿಕದ ಬಗ್ಗೆ ಜಗತ್ತಿಗೆ ಕಾಣುವ ಕಲರ್ಫುಲ್ ಥಿಂಗ್ಸ್. ಹಾಗಿದ್ರೆ ಅಮೆರಿಕದಲ್ಲಿರುವ ಒಬ್ಬ ಸಾಮಾನ್ಯ ಪ್ರಜೆಯ ಗ್ರೌಂಡ್ ರಿಯಾಲಿಟಿ ಏನು? ಅಮೆರಿಕ ಇಷ್ಟೆಲ್ಲ ಪವರ್ಫುಲ್ ದೇಶ ಆದ್ರೂ ಕೂಡ 2020ರ ಒಂದು ವರದಿಯ ಪ್ರಕಾರ ಅಮೆರಿಕದಲ್ಲಿರುವ 30% ಜನರಿಗೆ ತಮ್ಮದೇ ಆದ ಸ್ವಂತ ಮನೆ ಇಲ್ಲ. ಅಮೆರಿಕ ಜಗತ್ತಿನಲ್ಲಿಯೇ ಒಂದು ದೊಡ್ಡ ಅಸಮಾನತೆಯ ದೇಶವಾಗಿದೆ. ಇಲ್ಲಿ ಕೇವಲ 1% ಜನರಲ್ಲಿ ದೇಶದ 42.5% ಆಸ್ತಿ ಇದೆ. ಇನ್ನು ಅಮೆರಿಕದ ವೈದ್ಯಕೀಯ ಖರ್ಚು ಬಹಳಷ್ಟು ದುಬಾರಿ. ಅಮೆರಿಕದ ಒಬ್ಬ ಪ್ರಜೆ ಉಲ್ಲೇಖ ಮಾಡ್ತಾನೆ, ಆರೋಗ್ಯ ವಿಮೆ ಇಲ್ಲದೆ ಒಬ್ಬ ಡೆಂಟಲ್ ಆಸ್ಪತ್ರೆಗೆ ಹೋದರೆ ಹೊರಬರುವುದಕ್ಕೆ ಅವನ ಆಸ್ತಿಯನ್ನೇ ಮಾರಬೇಕಾಗಿ ಬರ್ಬೋದು ಅಂತ. ನೀವೇ ಅರ್ಥೈಸಿಕೊಳ್ಳಿ ಅದೆಷ್ಟು ದುಬಾರಿ ಇರ್ಬೋದು ಅಂತ. ಇನ್ನು ಒಬೆಸಿಟಿ ಲೆವೆಲ್ ಕೂಡ ತೀವ್ರ ಕಳಪೆಗೆ ಬಂದು ನಿಂತಿದೆ. ಶಿಕ್ಷಣ ಅಂತೂ ಎಲ್ಲಕ್ಕಿಂತಲೂ ದುಬಾರಿಯಾಗಿದೆ. ಒಬ್ಬ ವ್ಯಕ್ತಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಪಡೆಯಬೇಕಾದ್ರೆ ಕೋಟಿಗಟ್ಟಲೆ ಹಣವನ್ನು ವ್ಯಯಿಸಬೇಕಾದಂಥ ಪರಿಸ್ಥಿತಿ ಅಮೆರಿಕದಲ್ಲಿದೆ. ಇನ್ನು ಅಮೆರಿಕದಲ್ಲಿ ಒಂದು ಸರಿಯಾದ ಗನ್ ಲಾ ಇಲ್ಲ, ಅಂದರೆ ಯಾರು ಬೇಕಾದರೂ ಗನ್ ಯೂಸ್ ಮಾಡ್ಬೋದು. ಇದೇ ಕಾರಣದಿಂದ ಅಮೆರಿಕದಲ್ಲಿ 600ಕ್ಕೂ ಅಧಿಕ ಮಾಸ್ ಶೂಟೌಟ್ ಪ್ರಕರಣಗಳು ನಡೆದಿವೆ ಅಂತೆ. ಅದು 2020ರ ವರದಿ ಪ್ರಕಾರ. ಇದರಿಂದ ಸುಮಾರು 3,000 ಜನರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಅಮೆರಿಕ $1,00,000 ಕೋಟಿ ಮಿಲಿಟರಿಯ ಮೇಲೆ ಸುರಿಯುವುದಕ್ಕಿಂತ ಅದರ ಬದಲಾಗಿ ತನ್ನ ಜನರ ಅಭಿವೃದ್ಧಿಗಾಗಿ ಉಪಯೋಗಿಸ್ತಾ ಇದ್ರೆ ಈ ಸೂಪರ್ ಪವರ್ಗೆ ಒಂದು ಸ್ವಲ್ಪನೂ ಅರ್ಥ ಇತ್ತು. ಪ್ರಸ್ತುತ ದಿನಕ್ಕೆ ನಾರ್ವೆ, ಡೆನ್ಮಾರ್ಕ್, ಸ್ವೀಡನ್ನಂತಹ ದೇಶಗಳು ಅಮೆರಿಕದಿಂದ ಬಹಳಷ್ಟು ಮುಂದಿದೆ, ಅದು ಮಾನವ ಸಂಕುಲದ ಅಭಿವೃದ್ಧಿಯ ವಿಚಾರದಲ್ಲಿ. ಆದರೆ ಈ ದೇಶಗಳನ್ನು ಯಾರೂ ಸೂಪರ್ ಪವರ್ ಅಂತ ಹೇಳೋದಿಲ್ಲ. ಕಾರಣ ಈ ದೇಶ ಆರ್ಥಿಕವಾಗಿ ಅಷ್ಟು ಪ್ರಬಲವಾಗಿಲ್ಲ ಅಥವಾ ಈ ದೇಶದ ಮಿಲಿಟರಿ ಅಷ್ಟು ಬಲಿಷ್ಠವಾಗಿಲ್ಲ. ಆದರೆ ಒಬ್ಬ ಸಾಮಾನ್ಯ ಪ್ರಜೆಗೆ ಜೀವನ ಮಾಡೋದು ಇಂತಹ ದೇಶಗಳಲ್ಲೇ ಉತ್ತಮವಾಗಿದೆ ಅಮೆರಿಕಾದಂಥ ಸೂಪರ್ ಪವರ್ಗೆ ಹೋಲಿಸಿದರೆ. ಸ್ನೇಹಿತರೆ, ಈ ಎಲ್ಲ ವಿಚಾರದಿಂದ ನಾವೇನು ಅರ್ಥ ಮಾಡಿಕೊಳ್ಬೋದು ಅಂದರೆ, ಯಾವುದೇ ಒಂದು ದೇಶ ತನ್ನನ್ನು ತಾನು ಸೂಪರ್ ಪವರ್ ಮಾಡೋದ್ರ ಜೊತೆಗೆ ಆ ದೇಶದ ಸಾಮಾನ್ಯ ಜನರ ಅನುಕೂಲತೆಗಳ ಬಗ್ಗೆನೂ ಗಮನ ಹರಿಸಿದರೆ ಆ ದೇಶ ಸೂಪರ್ ಡೂಪರ್ ಪವರ್ ದೇಶ ಆಗ್ಬೋದು ಅಂತ ಹೇಳ್ತಾ, ಈಗ ಹೇಳಿ, ಅಮೆರಿಕ ಸೂಪರ್ ಪವರಾ ಇಲ್ವಾ? ನಿಮ್ಮ ಉತ್ತರವನ್ನು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.